ಮೋಸ ಮಾಡಿ ನೆಮ್ಮದಿಯಾಗಿ ಇರುವವರು ಇತಿಹಾಸದಲ್ಲಿ ಯಾರೂ ಇಲ್ಲ. ಆದರೆ ಮೋಸ ಹೋಗಿ ಜೀವನದಲ್ಲಿ ಗೆದ್ದು ನೆಮ್ಮದಿಯಾಗಿ ಇರುವವರು ಈ ಪ್ರಪಂಚದಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಮೋಸ ಮಾಡುವವರು ಮುಗ್ಧರನ್ನೇ ಹುಡುಕುತ್ತಾರೆ. ಮೋಸ ಹೋಗುವವರು ಮೋಸ ಮಾಡುವವರನ್ನೇ ನಂಬುತ್ತಾರೆ. ನೀನು ಯಾವುದಕ್ಕೂ ಚಿಂತೆ ಮಾಡಿ ಕೊರಗಬೇಡ. ಗೆಳತಿ ನಿನ್ನನ್ನು ದೂರ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಇನ್ನೊಬ್ಬರು ಹತ್ತಿರವಾಗಿದ್ದಾರೆ ಎಂದರ್ಥ. ನಿನ್ನಿಂದ ದೂರ ಇರೋದಕ್ಕೆ ಬಯಸೋದ್ರಿಂದ ಅವರಿಗಿಂತ ಮೊದಲು ನೀನೇ ಹೆಚ್ಚು ದೂರ ಇದ್ದುಬಿಡು. ಆಮೇಲೆ ಜೀವನದಲ್ಲಿ ನಿನಗೆ ನೆಮ್ಮದಿ ಸಿಗುತ್ತದೆ. ಪರಿಚಯವಾದ ಹೊಸದರಲ್ಲಿ ತುಂಬ ಪ್ರೀತಿ ಕಾಳಜಿ ವಹಿಸುತ್ತಾರೆ. ಆದರೆ ಅದೆಲ್ಲ ಕೊನೆಯವರೆಗೂ ಇರುವುದಿಲ್ಲ. ನಿನ್ನ ಅವಶ್ಯಕತೆ ಏನೂ ಇಲ್ಲ ಅಂತ ಗೊತ್ತಾದರೆ ನಿನ್ನ ಜೊತೆ ಮಾತನಾಡೋದಕ್ಕೂ ಅವರ ಹತ್ರ ಸಮಯ ಇರೋದಿಲ್ಲ. ನೀನು ನಿನ್ನ ಜೀವನದಲ್ಲಿ ನಿನಗೆ ಮಾಡಿಕೊಳ್ಳುವಂತಹ ಅತಿ ದೊಡ್ಡ ಮೋಸ ಏನಂದರೆ, ನಿನ್ನ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗಳಿಗೆ ನಿನ್ನ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ನಿನ್ನ ಸಮಯವನ್ನೇ ಮೀಸಲಾಗಿಟ್ಟಿರ್ತೀಯ. ಎಲ್ಲವನ್ನೂ ಬಿಟ್ಟು ಬಿಡು. ಯಾವುದೇ ಚಿಂತೆ ಮಾಡಿ ಕೊರಗಬೇಡ. ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯ ನೀಡಿದರೂ ವ್ಯರ್ಥ. ಅದೇ ರೀತಿ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ನಿನ್ನ ಜೀವನವೇ ವ್ಯರ್ಥ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟೇ ಹುಡುಕಿದರೂ ಕೌರವನಿಗೆ ಒಳ್ಳೆಯವರ ದರ್ಶನ ಆಗಲಿಲ್ಲ. ನೋಡುವ ದೃಷ್ಟಿ ನಿನ್ನ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಕಟುಕರಿಗೆ ಕನಿಕರ ತೋರಿಸಬೇಡ. ಅಯೋಗ್ಯರಿಗೆ ಸಹಾಯ ಮಾಡಬೇಡ. ನೋಯಿಸಿದವರನ್ನ ಎಂದಿಗೂ ಮರೆಯಬೇಡ. ನಿನಗೆ ಬೆಲೆ ಕೊಡದವರ ಸನಿಹಕ್ಕೆ ಎಂದಿಗೂ ಇರಬೇಡ. ಮಾತು ತಪ್ಪಿದವರನ್ನು ಮತ್ತೆ ನಂಬಬೇಡ. ಯಾರನ್ನೂ ನಂಬಿ ನೀನು ಬದುಕಬೇಡ. ತಂದೆ ತಾಯಿಯ ಮುಂದೆ ಎಂದಿಗೂ ಶೋಕಿ ಮಾಡಬೇಡ. ದಾನ ಕೊಟ್ಟ ಮೇಲೆ ಹೇಳಿಕೊಳ್ಳಬೇಡ. ಭರವಸೆ ಎಂಬುದು ಬದುಕಿನ ಜೀವಜಲ. ಎಂದಿಗೂ ಅದನ್ನು ಬತ್ತಲು ಬಿಡಬೇಡ. ಬೇಡಿ ಬದುಕೋಕ್ಕಿಂತ ಬಾಗಿ ಬದುಕಿದರೆ ಸಕಲವೂ ನಿನ್ನದಾಗುತ್ತೆ. ನಿಷ್ಠೆಯಿಂದ ಮಾಡಿದ ಕೆಲಸ ಎಂದಿಗೂ ಕಷ್ಟವನ್ನು ನೀಡಲ್ಲ. ಗೆಳತಿ, ಬದುಕಿನಲ್ಲಿ ಎಷ್ಟೇ ಹುಳಿ ಹಿಂಡಿದರೂ ಒಡೆದ ಹಾಲಿನಿಂದಲೇ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಮಾಡಿಕೊಳ್ಳುವಂತಹ ಜಾಣತನ ನಿನಗಿರಬೇಕು ಅಷ್ಟೇ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು. ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾಗುತ್ತೆ. ಹವ್ಯಾಸ ಬದಲಿಸಿ ನೋಡು, ಹಣೆ ಬರಹವೇ ಬದಲಾಗುತ್ತೆ. ವಿಚಾರ ಬದಲಿಸಿ ನೋಡು, ದೇಶವೇ ಬದಲಾಗುತ್ತೆ. ಭೂಮಿ ಬದಲಿಸಬೇಕೆಂದೇನಿಲ್ಲ. ದಿಕ್ಕು ಬದಲಿಸಿದರೆ ಸಾಕು, ನೀನು ಸೇರುವ ದಡ ಎದುರಾಗುತ್ತೆ. ತೋರಿಕೆಯ ಜೀವನ ಯಾವತ್ತಿಗೂ ನಡೆಸಬೇಡ. ಅದು ನಿನ್ನ ವ್ಯಕ್ತಿತ್ವವನ್ನು ಕಡಿಮೆ ಮಾಡಿಬಿಡುತ್ತೆ. ತೋರಿಕೆ ಇಲ್ಲದೆ ಬದುಕಿ ತೋರಿಸು. ಆಗ ನೋಡು, ಜಗತ್ತೇ ನಿನ್ನ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುತ್ತೆ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ ತಗೊಂಡು ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ.